ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿ ಟಿಕೆಟ್ ನೀಡುವ ವಿಶ್ವಾಸ ವ್ಯಕ್ತಪಡಿಸಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕಷ್ಟ ಕಾಲದಲ್ಲಿ ಪಕ್ಷ ನೆರವಿಗೆ ಬಂದರೆ ಗೆಲ್ಲುವ ವಿಶ್ವಾಸ. ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರಿಂದ ಸುಧಾಕರ್ ಬೆಂಬಲಿಗರಿಗೆ ತಿರುಗೇಟು. ನಗರಸಭೆ ಮಾಜಿ ಅಧ್ಯಕ್ಷರ ಅಕ್ರಮದ ಬಗ್ಗೆ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರ ವರುಣಾದಲ್ಲಿ ರೈತರ ಪ್ರತಿಭಟನೆ. ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಮುಂದೆ ರೈತರು ಪೊರಕೆ ಹಿಡಿದು ಧರಣಿ. ದುಷ್ಕರ್ಮಿಗಳಿಂದ ದನಗಳ ಕೊಟ್ಟಿಗೆಗೆ ಬೆಂಕಿ. 2 ಹಸು ಸೇರಿ ರೈತನಿಗೆ ಸುಟ್ಟಗಾಯ. ಪಾರಾದ ತಂದೆ ಮಗಳು. ವಾರ್ತೆಗಳ ವಿವರ. ಕಳೆದ 4.5 ವರ್ಷದಲ್ಲಿ ತಾವು ಪಕ್ಷಕ್ಕಾಗಿ ಮಾಡಿರುವ ಸೇವೆ ಬಿಜೆಪಿ ವರಿಷ್ಠರಿಗೆ ಅರಿವಿದೆ. ತಾವು ಆರೋಗ್ಯ ಸಚಿವರಾಗಿ ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ಸಲ್ಲಿಸಿರುವ ಸೇವೆಯ ಬಗ್ಗೆಯೂ ಬಿಜೆಪಿ ವರಿಷ್ಠರಿಗೆ ತಿಳಿದಿದ್ದು, ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ನೀಡುವ ವಿಶ್ವಾಸ ಇದೆ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದ ಸಾರ್ವತ್ರಿಕ ಚುನಾವಣೆ ನಾಳೆ ಘೋಷಣೆಯಾಗಲಿದೆ. ರಾಜ್ಯದಲ್ಲಿ ಒಟ್ಟು 5 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಬೇಕಿದ್ದು, ಇದರಲ್ಲಿ ಚಿಕ್ಕಬಳ್ಳಾಪುರವೂ ಒಂದಾಗಿದೆ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ತಮ್ಮ ಸ್ವಗ್ರಾಮ ಪೆರೇಸಂದ್ರದಲ್ಲಿ ಶುಕ್ರವಾರ ಬೆಂಬಲಿಗರ ಸಭೆ ನಡೆಸಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ತಮಗೆ ಟಿಕೆಟ್ ನೀಡುವ ನಿರೀಕ್ಷೆ ಇದೆ. ನಾನು ಪಕ್ಷಕ್ಕಾಗಿ ಮಾಡಿದ ಸೇವೆ ಮತ್ತು ತ್ಯಾಗವನ್ನ ವರಿಷ್ಠರು ಗುರುತಿಸಲಿದ್ದಾರೆ ಎಂಬ ನಂಬಿಕೆ ಇದೆ ಎಂದರು. ತಾವು ಆರೋಗ್ಯ ಸಚಿವರಾಗಿದ್ದ ವೇಳೆ ರಾಜ್ಯದಲ್ಲಿ ಸಮರ್ಥವಾಗಿ ಕೋವಿಡ್ ನಿರ್ವಹಣೆ ಮಾಡಲಾಗಿದೆ. ಆಗ ಮುಖ್ಯಮಂತ್ರಿಗಳಾಗಿದ್ದ ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಗೌರವ ತಂದುಕೊಡುವ ಕೆಲಸ ಮಾಡಿದ್ದೇನೆ. ಅಲ್ಲದೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬಿಜೆಪಿ ಪರ ವೋಟಿನ ಶೇಕಡಾವಾರು ಹೆಚ್ಚಳವಾಗಲು ಶ್ರಮಿಸಿದ್ದೇನೆ. ಹಾಗಾಗಿ ತಪ್ಪದೇ ವರಿಷ್ಠರು ತಮಗೆ ಟಿಕೆಟ್ ನೀಡಲಿದ್ದಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಅವರ ಜೊತೆ ಪಕ್ಷ ಸಂಘಟನೆ ಮಾಡಲಾಗಿದೆ. ಹಿರಿಯರ ಮೇಲೆ ವಿಶ್ವಾಸವಿಟ್ಟು ಟಿಕೆಟ್ ಬರುವ ನಿರೀಕ್ಷೆಯಲ್ಲಿದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿರುವ ಕಾರಣ ಈ ಭಾಗದ ಜನರ ಸೇವೆ ಮಾಡಲು ವರಿಷ್ಠರು ತಮಗೆ ಅವಕಾಶ ನೀಡುವ ವಿಶ್ವಾಸವಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಪ್ರಧಾನಿ ಮಾಡಲು 140 ಕೋಟಿ ಜನ ಕಾಯುತ್ತಿದ್ದಾರೆ ಎಂದ್ರ. ಜೆಡಿಎಸ್ ಜೊತೆ ಮೈತ್ರಿಯಾಗಿರುವ ಕಾರಣ ಜೆಡಿಎಸ್ ಮುಖಂಡರೊಂದಿಗೆ ಚರ್ಚೆ ಮಾಡಿ 2-3 ದಿನದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯನ್ನ ಪ್ರಕಟಿಸುವ ನಿರೀಕ್ಷೆ ಇದೆ. ನಾನು ಆಕಾಂಕ್ಷಿ. ಯಾರೇ ಅಭ್ಯರ್ಥಿಯಾದರೂ ದೇಶದ ರಕ್ಷಣೆ, ದೇಶದ ಸುಭದ್ರತೆ ಮತ್ತು ದೇಶದ ಅಭಿವೃದ್ಧಿಗೆ ಮೋದಿಯವರು ಮತ್ತೆ ಪ್ರಧಾನಿಯಾಗಲು ಶ್ರಮಿಸುವುದಾಗಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಮೊದಲ ಪಟ್ಟಿಯಲ್ಲಿ ಹೆಸರು ಬರಬೇಕಿತ್ತು ಎಂಬ ನಿರೀಕ್ಷೆ ತಮ್ಮ ಬೆಂಬಲಿಗರಿಗಿದೆ. ಆದರೆ 2ನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಪ್ರಕಟಿಸುವ ನಿರೀಕ್ಷೆ ಇದೆ ಎಂದರು. ಆಕಾಂಕ್ಷಿಗಳು ಎಷ್ಟೇ ಮಂದಿಯಾದರೂ ಏರುವುದು ತಪ್ಪಲ್ಲ. ಅಲೋಕ್ ವಿಶ್ವನಾಥ್ ಅವರು ಅವಕಾಶ ಕೇಳುತ್ತಿದ್ದಾರೆ. ಅವರು ಕೇಳುವುದು ತಪ್ಪಲ್ಲ. ಯಾವುದು ಸೂಕ್ತ ಎನಿಸುತ್ತೋ ಅದನ್ನ ಪಕ್ಷ ಮಾಡಲಿದೆ. ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ತಾವು ಕಾರ್ಯನಿರ್ವಹಿಸುವುದಾಗಿ ಹೇಳಿದ್ರು. ತಾವೇ ನೋಡ್ತಾ ಇದ್ದೀರಿ, ಎಲ್ಲ ಕಾರ್ಯಕರ್ತರ ಸಭೆಗಳನ್ನು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲ ಮುಖಂಡರುಗಳು, ಮಾಜಿ ಸಚಿವರು, ಮಾಜಿ ಶಾಸಕರು, ಹಾಲಿ ಶಾಸಕರುಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು ಅವರವರ ಕಾರ್ಯಕ್ಷೇತ್ರದಲ್ಲಿ, ಕಾರ್ಯವ್ಯಾಪ್ತಿಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆ ಸಂಘಟನಾ ಸಭೆಗಳು, ಪೂರ್ವಭಾವಿ ಸಭೆಗಳು ಇದನ್ನೆಲ್ಲ ಕೂಡ ನಾವು ಮಾಡಿ ಸರ್ವಸನ್ನದ್ಧರಾಗಿ ಆಗ್ತಾ ಇದ್ದೀವಿ. ಚುನಾವಣೆಯನ್ನು ಎದುರಿಸಲಿಕ್ಕೆ ಪಕ್ಷ ಯಾರಿಗೆ ಉಮೇದುವಾರಿಕೆಯನ್ನು ಮಾಡಲಿ ಅವ್ರ ಪರವಾಗಿ ನಾವು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನನಗೇನು ಟಿಕೆಟ್ ಗೊಂದಲ ಇದೆ ಅಂತ ಅನಿಸೋದಿಲ್ಲ. ಹೈಕಮಾಂಡ್ ಇವತ್ತು ಎಲ್ಲವನ್ನು ಕೂಡ ತುಲನೆಯನ್ನು ಮಾಡಿ ಯಾರಿಗೆ ಅಭ್ಯರ್ಥಿ ಈ ಕ್ಷಣದಲ್ಲಿ ಕೊಟ್ಟರೆ ಒಳ್ಳೆಯದು ಪಕ್ಷಕ್ಕೆ, ಈ 3 ಜಿಲ್ಲೆಗಳಿಗೆ, ಮುಂದಿನ ಭವಿಷ್ಯಕ್ಕೆ ಅಂತೇಳಿ ಅವರೆಲ್ಲವನ್ನು ಕೂಡ ತುಲನೆಯನ್ನು ಮಾಡಿ ನಿರ್ಧರಿಸಿ ಪ್ರಕಟವನ್ನು ಮಾಡ್ತಾರೆ. ಯಾರಿಗೇ ಕೊಟ್ಟರೂ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ, ನಾವೆಲ್ಲರೂ ಕೂಡ ಒಂದೇ. ಭಾರತೀಯ ಜನತಾ ಪಕ್ಷ, JDSನ ಎಲ್ಲ ಕಾರ್ಯಕರ್ತರು ನಾವು ಸೇರಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥದ್ದಷ್ಟೇ ನಮ್ಮ ಮುಂದಿರ್ತಕ್ಕಂಥ ಸವಾಲು, ನಮ್ಮ ಮುಂದಿರ್ತಕ್ಕಂಥ ನೋಟ್. ಗೊತ್ತಿಲ್ಲ, ಹೈಕಮಾಂಡ್ ನಿರ್ಧಾರ ಆಗಿದ್ದಿದ್ರೆ ಪ್ರಕಟ ಆಗಿಬಿಟ್ಟಿರೋದು. ಇನ್ನೂ ನಿರ್ಧಾರ ಆಗಿಲ್ಲ ಅಂತ ಕಾಣ್ತದೆ.
ನಿರ್ಧಾರ ಆದಮೇಲೆ ಪ್ರಕಟಿಸ್ತಾರೆ. ಪ್ರಕಟಣೆ ಮಾಡಿದಾಗ ಯಾರು ಅಭ್ಯರ್ಥಿ ಅಂತ ನಿಮಗೆ ಗೊತ್ತಾಯ್ತು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಅವರು ತಮ್ಮ 17 ಮಂದಿ ಕುಟುಂಬಸ್ಥರ ಹೆಸರಿಗೆ 17 ನಿವೇಶನಗಳನ್ನು ಮಾಡಿಕೊಂಡು ಅವುಗಳಿಗೆ ಈ ಖಾತೆಯನ್ನು ಮಾಡಿಸಿದ್ದಾರೆ. ಇವರು ಪ್ರಾಮಾಣಿಕರೇ ಆಗಿದ್ದರೆ ಬಾಹಿರಂಗ ಚರ್ಚೆಗೆ ಬರಲಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಪಂಥಾಹ್ವಾನ ನೀಡಿದ್ದಾರೆ. ಅಲ್ಲದೆ ತಮ್ಮ ಬಳಿಯೂ ದಾಖಲೆಗಳಿದ್ದು ಅವುಗಳೊಂದಿಗೆ ಚರ್ಚೆ ಮಾಡಲು ಸಿದ್ಧ ಎಂದು ತಿರುಗೇಟು ನೀಡಿದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರಾದ ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ, ಎಸ್ಆರ್ಎಸ್ ದೇವರಾಜ್, ಸಂತೋಷ್ ಮುಂತಾದವರು ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾಜಿ ಸಚಿವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವುದನ್ನು ಖಂಡಿಸಿದ್ರ. ಜೊತೆಗೆ ಶಾಸಕರ ಬೆಂಬಲಿಗರು ಸರ್ಕಾರಿ ಕಚೇರಿಗಳಲ್ಲಿ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರ. ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರಾದ ಡಾನ್ಸ್ ಶ್ರೀನಿವಾಸ್, ಕುಬೇರಚ್ಚು, ವೆಂಕಟ್ ಸೇರಿದಂತೆ ಹಲವರು ಎಂದು ಸುದ್ದಿಗೋಷ್ಠಿ ಕರೆದು ತಿರುಗೇಟು ನೀಡಿದ್ರ. ಶಾಸಕರ ನಿವಾಸದಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ಬೆಂಬಲಿಗ ಡಾನ್ಸ್ ಶ್ರೀನಿವಾಸ್, ಮೊದಲು ಚಿಕ್ಕಬಳ್ಳಾಪುರ ತಾಲೂಕಿನ ಕಾಂಗ್ರೆಸ್ನವರು ನರಸತ್ತವರು ಎಂದು ಹೇಳಿದ್ದು ಸುಧಾಕರ್. ಹಾಗಾಗಿ ಅದಕ್ಕೆ ನಮ್ಮ ಶಾಸಕರು ತಿರುಗೇಟು ನೀಡಿದ್ದಾರೆ. 3,000 ಲಾಟ್ರಿ ಹಾಕಿದ್ದು ನೀವು, ಲಾಟ್ರಿ ಹೊಡೆದಿದ್ದು ಮಾತ್ರ ಪ್ರದೀಪ್ ಈಶ್ವರ್ಗೆ ಎಂದು ಲೇವಡಿ ಮಾಡಿದ್ರ. ನಿಮಗೆ ಹೇಗೆ ಬೇಕೋ ಹಾಗೆ ಮಾತನಾಡುತ್ತಿದ್ದೀರಾ. ನೀವು ಪ್ರಾಮಾಣಿಕ ರಾಜಕಾರಣಿಯಾಗಿದ್ದರೆ ಬನ್ನಿ ಚರ್ಚಿಸೋಣ ಎಂದು ಆನಂದ ರೆಡ್ಡಿ ಅವರಿಗೆ ಸವಾಲು ಹಾಕಿದ್ರ. ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರನ್ನು ನರಸತ್ತವರು ಅಂತ ಹೇಳಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರು. ಅವ್ರು ನರಸತ್ತವರು, ನಮ್ಮ ಶಾಸಕರಲ್ಲ. ಯಾಕಂದರೆ ಲಾಟ್ರಿಗೆ ದುಡ್ಡು ಹಾಕಿದವ್ರು ಅವರು 3,000. ಲಾಟ್ರಿ ಹೊಡೆದಿದ್ದು ಪ್ರದೀಪ್ ಈಶ್ವರ್ ಅವರಿಗೆ. ಲಾಟ್ರಿಗೆ ದುಡ್ಡು ಕೊಟ್ಟವ್ರು ಯಾರು ಕೊಟ್ಟವ್ರು ಯಾರು? ಪ್ರತಿ ಮನೆಗೆ ಒಂದು ಓಟಿಗೆ 3,000 ಕೊಟ್ಟರು. ಲಾಟ್ರಿ ತಾನೇ ಅದು. ಲಾಟ್ರಿ ತೊಗೊಬೇಕು ಅಂತ ಕೊಟ್ಟರು. ಲಾಟ್ರಿ ಅವ್ರಿಗೆ ಹೊಡಿಲಿಲ್ಲ. ಲಾಟ್ರಿ ಹೊಡೆದಿದ್ದು ಪ್ರದೀಪ್ ಈಶ್ವರ್ ಅವರಿಗೆ. ಆ ರೀತಿ ಲಾಟ್ರಿ ಹೊಡೆದಿರೋದು. ಅವ್ರು ಅಂದ್ಕೊಂಡಿದ್ದಾರೆ ಲಾಟ್ರಿ ನಾನು ದುಡ್ಡು ಕೊಟ್ಟರೆ ಲಾಟ್ರಿ ಹೊಡೆದು ಬಿಡ್ತದೆ ಅಂದ್ಬಿಟ್ಟು. 100% ಸತ್ಯವಾದ ಮಾತಲ್ಲ. ಯಾಕಂದರೆ ಪ್ರಾಮಾಣಿಕವಾಗಿ ಯಾರು ಇರ್ತಾರೋ ಜನ ಅವರಿಗೆ ತೀರ್ಪು ಕೊಡ್ತಾರೆ. ಆ ತೀರ್ಪು ಪ್ರದೀಪ್ ಈಶ್ವರ್ ಅವರು ಕೊಟ್ಟಿದ್ದಾರೆ. ಪಕ್ಷದ ನಿಷ್ಠೆ ಎಂಬುದು ನಿಮ್ಮ ನಾಯಕರಲ್ಲಿ ಎಲ್ಲಿದೆ? ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆ ಯತ್ನ ಮಾಡುತ್ತಿಲ್ಲವೇ ಎಂದು ಪ್ರಶ್ನಿಸಿದ ಅವರು 10,000 ನಕಲಿ ನಿವೇಶನ ನೀಡಿದ್ದಾರೆ. ಆದರೆ ಅವುಗಳಿಗೆ ಯಾಕೆ ಲೇಔಟ್ ಮಾಡಲಿಲ್ಲ? ಚುನಾವಣೆ ಸಮಯದಲ್ಲಿ ನೀಡುವ ಬದಲು ಮೊದಲೇ ಯಾಕೆ ನೀಡಿಲ್ಲ ಎಂದು ಪ್ರಶ್ನೆ ಮಾಡಿದ್ರ. ಅಲ್ಲದೆ ಬಿಜೆಪಿಯಲ್ಲಿ ಗೆದ್ದಿರುವವರು ಒಬ್ಬರಾದರೂ ಬಂದು ಮಾತನಾಡಿದ್ದಾರಾ? ನೀವು ದಾಖಲೆ ಸಮೇತ ಬನ್ನಿ, ನಾವು ದಾಖಲೆ ಸಮೇತ ಬರುತ್ತೇವೆ, ಬಹಿರಂಗವಾಗಿ ಚರ್ಚೆ ಮಾಡೋಣ. ಆನಂದ ರೆಡ್ಡಿ ಪ್ರಾಮಾಣಿಕರಾಗಿದ್ದರೆ 21ನೇ ವಾರ್ಡಿನಲ್ಲಿ ನಕ್ಕಲಕುಂಟೆಯ ಕೃಷಿ ಭೂಮಿಯಲ್ಲಿ 17 ಗುಂಟೆ ಜಮೀನು ಈ ಖಾತೆ ಹೇಗೆ ಮಾಡಿಸಿಕೊಂಡಿದ್ದೀರಿ ಎಂದು ತಿರುಗೇಟು ನೀಡಿದ್ರ. ಅಲ್ಲದೆ ಗೋಪಾಲ್ ಎಂಬುವರಿಗೆ ಭೂ ಪರಿವರ್ತನೆ ಮಾಡಿಕೊಟ್ಟಿದ್ದೀರಿ. ನಗರದಲ್ಲಿ 50ರಷ್ಟು ಯುಜಿಡಿ ಇಲ್ಲ. ಆದರೂ ನಿಮ್ಮ ನಾಯಕರು ಸಿಂಗಾಪುರ ಮಾಡುವುದಾಗಿ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಬಹಿರಂಗ ಚರ್ಚೆ ಮಾಡೋಣ ಬನ್ನಿ ಎಂದು ಸವಾಲು ಎಸೆದ್ರ. ಪ್ರಾಮಾಣಿಕರಂತ ಇವರು 17 ಸೈಟ್ ಕೃಷಿ ಭೂಮಿಯಲ್ಲಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ. 21ನೇ ವಾರ್ಡಲ್ಲಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ. ದಾಖಲೆ ಸಮೇತ ಇಲ್ಲಿ ಕೊಡ್ತೀನಿ ನೋಡಿ. ನಕ್ಕಲಕುಂಟೆ ಏನು 21ನೇ ಇಸ್ವಿಯಲ್ಲಿ ಯಾರು ಮಾಧವನ್ ಕಮಿಷನರು ಆ ಟೈಮಲ್ಲಿ ಮಾಡಿಸ್ಕೊಂಡಿರೋದು. ಬನ್ನಿ, ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ಪ್ರಾಮಾಣಿಕ ಮಾಡಿ. ಯಾಕೆ ಕೃಷಿ ಭೂಮಿಯಲ್ಲಿ ಈ ಖಾತೆ ಆಗೋಗ್ಬಿಡ್ತದ? ನೀವು ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದ್ದೀರಾ? DC ಕನ್ವರ್ಷನ್ ಆಗೈತಾ? ಟೌನ್ ಪ್ಲಾನಿಂಗ್ ಆಗೈತಾ? ಏನೂ ಇಲ್ವಲ್ಲ. ಯಾಕೆ ಮಾಡಿಸ್ಕೊಂಡ್ರಿ? ಅಕ್ರಮ ಸಕ್ರಮ ಇಡೀ ನಗರದಲ್ಲಿ ಯಾವುದು ಇದರಲ್ಲಿ ಸೈಟ್ಗಳಾಗಿವೆ ಎಲ್ರಿಗೂ ಮಾಡಿಕೊಡ್ಬೇಕಾಗಿತ್ತು. ಎಲ್ರಿಗೂ ಅನುಕೂಲ ಆಗ್ತಾ ಇತ್ತಲ್ವಾ? ಯಾಕೆ ನಿಮ್ಮ ಮನೆಯವರ ಹೆಸರಲ್ಲೇ ಮಾಡ್ಕೊಂಡಿದ್ದೀರಾ 17 ಸೈಟು? ಬನ್ನಿ, ಇಲ್ಲಿ ದಾಖಲೆ ಕೊಡ್ತೀನಿ ನಾನು ನಿಮಗೆ. ಅಸೆಸ್ಮೆಂಟ್ ಮುಖಾಂತರ ನೀವು ಈ ಸೊತ್ತನ್ನು ಮಾಡಿಸ್ಕೊಂಡಿದ್ದೀರಾ ನೋಡಿ. ಗೋಪಾಲ್ ಅನ್ನೋರಿಗೆ ಕನ್ವರ್ಷನ್ ಮಾಡಿಕೊಟ್ಟಿದ್ದೀರಾ. ಅದು DCನೇ ಡಿಸ್ಮಿಸ್ ಮಾಡಿದ್ದಾರೆ. 10 ಲಕ್ಷ ತಗೊಂಡ್ರು, 20 ಲಕ್ಷ ತಗೊಂಡ್ರು ಅಂಥವು 100 ಐತೆ. ಇನ್ನು ಪ್ರತಿನಿತ್ಯ ಬರ್ತದೆ. ನಾವು ತೆಗಿಬಾರ್ದು. ನೀವು ತುಂಬ ಪ್ರಾಮಾಣಿಕರಲ್ವಾ? ಪ್ರಾಮಾಣಿಕರು ಯಾರು, ಅಪ್ರಾಮಾಣಿಕರು ಯಾರು ಅಲ್ಲಿ ಗೊತ್ತಾಗ್ತದೆ. ದಾಖಲೆ ಸಮೇತ ಶಾಸಕರು ಎಲ್ಲಿ ಈ ರೀತಿ ಮಾಡಿಲ್ಲ. ಫ್ರೀ ಖಾತೆಗಳು ಮಾಡಿಕೊಡ್ತಾ ಇದ್ದೀವಿ. ಇವಾಗ
ಮನೆಗೆ ಎತ್ಕೊಂಡೋಗಿ ಕೊಡ್ತಾ ಇದ್ದಾರೆ. ನಿಮ್ಮ ಅವಧಿಯಲ್ಲಿ ಎಲ್ಲಿ ಕೊಟ್ಟಿದ್ದೀರಾ? ನಾವು ಸುಮ್ಮನೆ ನಾವು ಏನು ಸುಮ್ಮನೆ ಇರಲ್ಲ. ನೀವೇ ಎಲ್ಲ ಗಂಡಸರು, ನಾವು ಗಂಡಸರಿದ್ದೀವಿ. ನಾವು ಸುಮ್ಮನೆ ಇರಲ್ಲ. ನಮ್ಮ ನಾಯಕರು, ನಿಮ್ಮ ನಾಯಕರು ಹೆಂಗಸರಿ, ನಿಮ್ಮ ನಾಯಕರು ಸರಿಯಾಗಿ ಮಾಡಿದ್ದಾರೇನ್ರಿ? ಅವರವ್ರ ಮನೆಗೆ ಹೆಂಗೆ ಬೇಕೋ ಅವ್ರ ಮನೆಗೆ ಅನುಕೂಲ ಮಾಡ್ಕೊಂಡಿದ್ದಾರೆ ವಿನಃ ಸಾರ್ವಜನಿಕವಾಗಿ ಯಾವುದೇ ಒಂದು ಅನುಕೂಲ ಮಾಡಿಲ್ಲ. 50% ಇವತ್ತು EGD ಇಲ್ಲ ನಗರದಲ್ಲಿ. ಸಿಂಗಪೂರು ಅಂತ ಹೇಳಿದ್ರೆ ಎಲ್ರಿ ಸಿಂಗಪೂರು? ಬೊಬ್ಬೆ ಆಗ್ತಾ ಇದ್ದೀವಿ. ಇವಾಗ ವಾರ್ಡ್ಗಳಲ್ಲಿ EGD ಮನೆಗಳು ಕಟ್ತಾ ಇದ್ದಾರೆ. EGD ಕಲೆಕ್ಷನ್ಗಳಿಲ್ಲ, ಆಚೆ ಬರ್ತಾ ಐತೆ ಇಲ್ಲ. ಬನ್ನಿ ನೋಡಿ, ಬನ್ನಿ ತೋರಿಸ್ತೀವಿ ವಾಸ್ತವ. ಸಿಂಗಪೂರ್ ಮಾಡಿಕ್ಕೆ ಹೋಗಿದ್ದೀರಲ್ವಾ? ಮತ್ತೊಬ್ಬ ಬೆಂಬಲಿಗ ಕುಬೇರಚ್ಚು ಮಾತನಾಡಿ 8 ತಿಂಗಳ ಹಿಂದೆಯೇ ಚಿಕ್ಕಬಳ್ಳಾಪುರದಲ್ಲಿ ರೌಡಿ ರಾಜಕೀಯ ಮುಕ್ತಾಯವಾಗಿದೆ. ಈಗಲೂ ನಿಮ್ಮ ರೌಡಿ ರಾಜಕೀಯ ಮಾಡುವ ಪ್ರಯತ್ನ ಮಾಡಬೇಡಿ ಎಂದು ಟಾಂಗ್ ನೀಡಿದ್ರು. ಇನ್ನು ನಿಮ್ಮ ನಾಯಕರು ಅಭಿವೃದ್ಧಿಯ ಹರಿಕಾರರಾಗಿದ್ರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಮಾಡಿದ್ದ ಶಾಂತಾ ಕ್ಲಿನಿಕ್ ಎಲ್ಲಿ ಹೋಯಿತು? ಅವರಿಗೆ ನಿಜವಾಗಿಯೂ ಜನಸೇವೆ ಮಾಡುವ ಉದ್ದೇಶ ಇದ್ದಿದ್ರೆ ಈಗಲೂ ಆ ಸೇವೆ ಮುಂದುವರಿಸಬಹುದಿತ್ತಲ್ಲ ಎಂದು ಪ್ರಶ್ನೆ ಮಾಡಿದ್ರು. ಅನಗತ್ಯವಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ತೇಜೋವಧೆ ಮಾಡುವ ಅಗತ್ಯವಲ್ಲ. ಶಾಸಕರು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮವನ್ನ 2 ವಾರ್ಡ್ ಆದರೂ ಮಾಡಿದ್ದಾರೆ. ಆದರೆ ನಿಮ್ಮ ನಾಯಕರು ಯಾರ ಮನೆ ಬಾಗಿಲಿಗೆ ಹೋಗಿದ್ದಾರೆ ಎಂಬ ದಾಖಲೆ ಇದ್ದರೆ ನೀಡಿ ಎಂದು ಸವಾಲು ಹಾಕಿದ್ರ. ಅಭಿವೃದ್ಧಿ ಎಂದರೆ ಸಿನಿಮಾ ನಟಿಯರನ್ನ ಕರೆಯಿಸಿ ಕುಣಿಸುವುದಾ ಎಂದು ಪ್ರಶ್ನಿಸಿದ ಇವರು, ಈಗಲಾದರೂ ಜನರಲ್ಲಿ ಬೆರೆಯುವ ಬಗ್ಗೆ ಯೋಚನೆ ಮಾಡಿ ದೌರ್ಜನ್ಯ ಮಾಡಿದ್ದು ಸಾಕು ಎಂದು ಸಲಹೆ ನೀಡಿದ್ರ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸಿರುವ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಳಗಂಚಿ ಗ್ರಾಮದ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಬಾಗಿಲಿಗೆ ಮುಳ್ಳು ಮುಚ್ಚಿ ಮಹಿಳೆಯರು ಪೊರಕೆ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ರೈತರ ಗೋಳನ್ನು ಕೇಳದ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ಮಕ್ಕಳಿಗೆ ಈ ಕೂಡದ ಕೆಲಸ ನೀಡಿ, ಕೆಲಸ ನೀಡಿ. ಭೂಮಿ ಕೊಟ್ಟ ರೈತ ಮಕ್ಕಳಿಗೆ ಈ ಕೂಡದ ಕೆಲಸ ನೀಡಿ, ಕೆಲಸ ನೀಡಿ. ಕಾರ್ಖಾನೆಗಾಗಿ ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಖಾಯಂ ಉದ್ಯೋಗ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು, ಇಂದು ಶುಕ್ರವಾರ ಕಾರ್ಖಾನೆಯ ಬಾಗಿಲಿಗೆ ಮುಳ್ಳು ಮುಚ್ಚಿ ಮಹಿಳೆಯರು ಪೊರಕೆ ಹಿಡಿದು ಪ್ರತಿಭಟಿಸಿದ್ದಾರೆ. ಎಲ್ಲಿ ತನಕ ಹೋರಾಟ? ಎಲ್ಲಿ ತನಕ ಹೋರಾಟ? ರೈತರ ಭೂಮಿಯನ್ನು ಕಿತ್ತುಕೊಂಡು ಕೆಲಸ ಕೊಡದಿರುವ ಬನ್ನಾರಮ್ಮ ಶುಗರ್ ಕಾರ್ಖಾನೆಗೆ ಹೇಳಿ ಧಿಕ್ಕಾರ. ರೈತರ ಗೋಳನ್ನು ಕೇಳದ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರೈತ ಮಕ್ಕಳಿಗೆ ಈ ಕೂಡದ ಕೆಲಸ ನೀಡಿ, ಕೆಲಸ ನೀಡಿ. ರೈತ ಮಕ್ಕಳಿಗೆ ಈ ಕೂಡದ ಕೆಲಸ ನೀಡಿ, ಕೆಲಸ ನೀಡಿ. ಭೂಮಿ ಕೊಟ್ಟ ರೈತ ಮಕ್ಕಳಿಗೆ ಈ ಕೂಡದ ಕೆಲಸ ನೀಡಿ, ಕೆಲಸ ನೀಡಿ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಕಾರ್ಖಾನೆ ನಿರ್ಮಾಣಕ್ಕಾಗಿ ಅಂದು ಮಲ್ಲೂಪುರ, ಅಳಗಂಚಿಪುರ ರೈತರಿಂದ ಕೇವಲ 26,000 ರೂಪಾಯಿಗಳಿಗೆ ಭೂಮಿ ಪಡೆದ KIADB ರೈತ ಕುಟುಂಬಕ್ಕೆ ಖಾಯಂ ಉದ್ಯೋಗ ನೀಡುವುದಾಗಿ ಹೇಳಿ ಬಣ್ಣಾರಿ ಅಮ್ಮನ್ ಸರ್ಕಾರಿ ಕಾರ್ಖಾನೆಗೆ ನೀಡಲಾಗಿದೆ. ಕೆಲಸದ ಆಸೆಯಿಂದ ಭೂಮಿ ನೀಡಿದ ರೈತರಿಗೆ ಈವರೆಗೂ ಯಾವೊಬ್ಬ ರೈತ ಕುಟುಂಬಕ್ಕೂ ಖಾಯಂ ಉದ್ಯೋಗ ನೀಡಿಲ್ಲ. ಬದಲಾಗಿ ಸಣ್ಣ ಪುಟ್ಟ ಗುತ್ತಿಗೆ ಆಧಾರದ ಕೆಲಸಗಳನ್ನ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರದ ಶಾಸಕ ಸಿಎಂ ಸಿದ್ದರಾಮಯ್ಯ ಆಗಲಿ ಅಥವಾ ಕ್ಷೇತ್ರದ ಉಸ್ತುವಾರಿ ಹೊತ್ತಿರುವ ಪುತ್ರ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಆಗಲಿ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದು ತಮಗೆ ಮತ ನೀಡಿದ ಮತದಾರರಿಗೆ ನ್ಯಾಯ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ರೈತರ ಸಮಸ್ಯೆ ಕೂಡಲೇ ಬಗೆಹರಿಸಬೇಕು, ಇಲ್ಲದಿದ್ದಲ್ಲಿ ಪ್ರತಿಭಟನೆಯನ್ನ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ನನ್ನ ಹೆಸರು ಬಸವರಾಜ್ ಅಂತ, AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ. ಸ್ನೇಹಿತರೆ, ಇವತ್ತು ಬಣ್ಣಾರಿಯಮ್ಮ ಸಕ್ಕರೆ ಕಾರ್ಖಾನೆ ದಿನ ಹತ್ರ ನಡೀತಾರಂಥ ಹೋರಾಟ ಇವತ್ತು 37ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು 37 ದಿನ ಆದರೂ ಕೂಡ ಯಾವುದೇ ರಾಜಕಾರಣಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಇವತ್ತು ಇಲ್ಲಿಗೆ ತಿರುಗಿ ನೋಡಿ ನಿಮ್ಮ ಗೋಳು ಏನು, ನಿಮ್ಮ ಕಷ್ಟ ಏನು ಅಂತ ಇವತ್ತು ಕೇಳ್ತಾ ಇಲ್ಲ. ಇವತ್ತು KIADB ರೈತರ ಭೂಮಿನ ವಶಪಡಿಸ್ಕೊಂಡು ಕೈಗಾರಿಕೆ ಕಟ್ಟೋದಕ್ಕೆ ಇವತ್ತು ಭೂಮಿನ ಕೊಟ್ಟಿದ್ದಾರೆ ಬಣ್ಣಾರಿಯಮ್ಮ ಶುಗರ್ಸ್ ಕಾರ್ಖಾನೆಗೆ. ಆದರೆ ಇವತ್ತು ಕಾನೂನು ಪ್ರಕಾರ ಅವ್ರಿಗೆ ಉದ್ಯೋಗ ಕೊಡಬೇಕು. ಇದುವರೆಗೂ ಕೂಡ ಉದ್ಯೋಗ ಕೊಡ್ತೀವಿ ಅಂತ ಹೇಳಿಬಿಟ್ಟು DC ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಅವರು ಕೂಡ ಆದೇಶ ಮಾಡಿದ್ದಾರೆ.
ಅವರ ಮಾತಿಗೂ ಕೂಡ ಇವರು ಕಿಮ್ಮತ್ ಕೊಡ್ತಾ ಇಲ್ಲ. ಯಾವುದೇ ಬೆಲೆ ಕೊಡದೇನೆ ನಾವು ಕೊಡಲ್ಲ ಅನ್ನೋ ಒಂದು ಬೇಜವಾಬ್ದಾರಿ ನೀತಿನ ಇವತ್ತು ಅನುಸರಿಸ್ತಾ ಇದ್ದಾರೆ ಬಣ್ಣಾರಿಯಮ್ಮನವರು. ಅದ್ರ ವಿರುದ್ಧ ಇವತ್ತು ಪೊರಕೆ ಚಳವಳಿಯಿಂದ ನಾವು ಮಾಡ್ತಾ ಇದೀವಿ. ರೈತರೇನು ಹೋರಾಟ ಮಾಡ್ತಾ ಇದ್ದಾರೆ, ನ್ಯಾಯಯುತವಾದಂಥ ಬೇಡಿಕೆ. ಇವತ್ತು ಭೂಮಿನ ಕೊಟ್ಟು ಇಡೀ ಊರನ್ನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಈ ಕಡೆ ಭೂಮಿನೂ ಇಲ್ಲ, ಉಳುಮೆ ಮಾಡಿ ಬದುಕೋಣ ಅನ್ನೋದಕ್ಕೆ. ಇವತ್ತು ಉದ್ಯೋಗ ಕೊಡ್ರಪ್ಪ ನಾವು ಬದುಕಬೇಕು ಅಂತ ಅಂದ್ರೆ ಇವತ್ತು ಉದ್ಯೋಗನೂ ಕೂಡ ಕೊಡ್ತಾರೆ. ಇವತ್ತು ವಲಸೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ. ಕೈಗಾರಿಕೆಗಳು ಬಂತು ಅಂದ್ರೆ ರೈತರು ಬದುಕು ಹಸನಾಗುತ್ತೆ, ರೈತರಿಗೆ ಉದ್ಯೋಗ, ರೈತರ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳುವಂಥ ಸರ್ಕಾರಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇದುವರೆಗೂ ಕೂಡ ಉದ್ಯೋಗ ಕೊಡಿಸೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ತಗೊಂಡಿಲ್ಲ. ಇವತ್ತು ಬಣ್ಣಾರಿಯಮ್ಮ ಸಕ್ಕರೆ ಕಾರ್ಖಾನೆ ವಿರುದ್ಧ ಯಾವುದೇ ಕ್ರಮಗಳನ್ನ ತಗೊಳ್ಳಿಲ್ಲ. ಅವರು ಹೇಗೆ ಹೈಕೋರ್ಟ್ಗೆ ಹೋಗ್ತಾರೆ ಅದ್ರ ಪರವಾಗಿ ಅವರು ತಾಳಕ್ಕೆ ತಕ್ಕನಾಗಿ ಕುಣಿತಾ ಇದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಇವತ್ತು ಮುಂದುವರಿತಾ ಇದೆ. ಇವತ್ತು ಈ ಹೋರಾಟಕ್ಕೆ ಎಲ್ಲ ರೈತರು ಇವತ್ತು ಬಂದು ಭಾಗವಹಿಸ್ತಾ ಇದ್ದಾರೆ. ಹಳ್ಳಿ ಗ್ರಾಮದಿಂದ ಎಲ್ಲ ಕೂಡ ಈ ಹೋರಾಟ ಮುಂದುವರಿಯುತ್ತೆ. ಇದು ಕೊನೆ ಮುಟ್ಟೋವರೆಗೂ ಕೂಡ ನಾವು ಈ ಹೋರಾಟ ಮಾಡ್ತೀವಿ. ನಮಗೆ ಕೆಲಸ ಸಿಗಬೇಕು ಅಥವಾ ನಮಗೆ ಇಲ್ಲಿಂದ ಪ್ರಾಣ ಹೋಗಬೇಕು, ಅಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ಕುಮಾರ್, CTV ನ್ಯೂಸ್, ನಂಜನಗೂಡು. ರೈತರ ಗೋಳನ್ನು ಕೇಳದ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ದನಗಳ ಕೊಟ್ಟಿಗೆಗೆ ದುಷ್ಕರ್ಮಿಗಳು ಬೆಂಕಿ ಇಟ್ಟ ಪರಿಣಾಮ 2 ಹಸು ಸೇರಿ ರೈತನಿಗೆ ಸುಟ್ಟ ಗಾಯಗಳಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಆಡೋನಹಳ್ಳಿಯಲ್ಲಿ ನಡೆದಿದೆ. ಗ್ರಾಮದ ರೈತ ರಾಜಣ್ಣ ಎಂಬುವರ ಕೊಟ್ಟಿಗೆಯಲ್ಲಿ ಎಂದಿನಂತೆ ಹಸುಗಳನ್ನ ಕಟ್ಟಿ ಮಲಗಿದ್ರು. ಕಳೆದ ರಾತ್ರಿ ಸುಮಾರು 1 ಗಂಟೆ ಸಮಯದಲ್ಲಿ ಕಿಡಿಗೇಡಿಗಳು ಕೊಟ್ಟಿಗೆಯ ಮೇಲೆ ಹೊದಿಕೆ ಮಾಡಿದ ಹುಲ್ಲಿಗೆ ಬೆಂಕಿ ಹಚ್ಚಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ. ಬೆಂಕಿ ಹರಡಿರುವುದನ್ನ ಕಂಡ ಸ್ಥಳೀಯರು ರಾಜಣ್ಣನಿಗೆ ತಿಳಿಸಿದ್ದು, ಘಟನೆಯಲ್ಲಿ 2 ಹಸುಗಳು ಗಂಭೀರವಾಗಿ ಗಾಯಗೊಂಡಿವೆ. ಹಸುವನ್ನ ರಕ್ಷಿಸಲು ಮುಂದಾದ ರೈತ ರಾಜಣ್ಣ ಹಾಗೂ ಆತನ ಮಗಳಿಗೆ ಸುಟ್ಟ ಗಾಯಗಳಾಗಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು, ಇನ್ನು ಈ ಘಟನೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನೈಟ್ ನಾವೆಲ್ಲ ಹಸು ಕಟ್ಟಾಕ್ಬಿಟ್ಟು ಬಂದು ಮಲ್ಕೊಂಡಿದ್ವಿ. ಮತ್ತು 1:15 ಸಮಯದಲ್ಲಿ ಯಾರೋ ಬೆಂಕಿ ಇಟ್ಟಿದ್ದಾರೆ. ಮತ್ತು ನಾವು ಎಲ್ಲ ಅವ್ರು ಕೂಗಿದ್ರು, ಅಂದರೆ ಪಕ್ಕದ ಮನೆ ಅವರು ಕೂಗಿದ್ದಕ್ಕೆ ನಾವು ಓಡೋಗಿ ನೋಡೋಷ್ಟೊತ್ತಿಗೆ ಇದೆಲ್ಲ ಆಗಿತ್ತು. ಶೆಡ್ ಅರ್ಧ ಎಲ್ಲ ಸುಟ್ಟೋಗಿದೆ. ಹಸು 2ಗೆ ಏಟಾಗಿದೆ. ನಮಗೆ ಕೈಯೆಲ್ಲ ಸುಟ್ಟೋಗಿದೆ. ನಮ್ಮ ಫಾದರ್ಗೂ ಸಹ ಕೈಯೆಲ್ಲ ಏಟಾಗಿದೆ. ಹಾಸ್ಪಿಟಲ್ಗೆ ಹೋಗಿದ್ವಿ, ಟ್ರೀಟ್ಮೆಂಟ್ ಮಾಡಿದ್ರು. ಮತ್ತೆ ಇವತ್ತು ಬನ್ನಿ ಅಂತ ಹೇಳಿದ್ರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ.
ಪ್ರತಿ ತಂದೆ ತಾಯಿ ಮತ್ತು ಪೋಷಕರು ತಮ್ಮ ಮಕ್ಕಳ ಬೆಳವಣಿಗೆ ಬಗ್ಗೆ ಗಮನ ಹರಿಸಬೇಕು. ಅವರೊಂದಿಗೆ ಗೆಳೆಯರಾಗಿ ಬೆರೆತು ಹೆಚ್ಚಿನ ಸಮಯ ನೀಡಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮನವಿ ಮಾಡಿದರು. ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಅತ್ಯಾಚಾರ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಪೋಕ್ಸೋ ಪ್ರಕರಣಗಳು ಬಹುತೇಕ ತಮ್ಮ ಸುತ್ತಮುತ್ತಲಿನ ಸಂಬಂಧಿಕರು, ಪರಿಚಯಸ್ಥರಿಂದಲೇ ಜರುಗುತ್ತಿರುವುದು ಬೇಸರದ ಸಂಗತಿ. ಆದ್ದರಿಂದ ತಂದೆ ತಾಯಿಗಳು ಈ ಬಗ್ಗೆ ಹೆಚ್ಚಿನ ಜಾಗೃತಿ ಹೊಂದಿ ಮನೆಯಿಂದಲೇ ಮಕ್ಕಳಿಗೆ ವಾಸ್ತವಿಕ ಪ್ರಾಪಂಚಿಕ ಜ್ಞಾನ ತಿಳಿಸಬೇಕು. ಪ್ರಾಪ್ತ ವಯಸ್ಸಿನಲ್ಲಾಗುವ ಬದಲಾವಣೆಗಳು, ಕುತೂಹಲಗಳ ಬಗ್ಗೆ ತಿಳಿಸಿಕೊಟ್ಟು ಮಕ್ಕಳ ಸುರಕ್ಷತೆಗೆ ಪೂರಕವಾದ ವಿಚಾರಗಳನ್ನು ತಿಳಿಸಿಕೊಡಬೇಕು ಎಂದರು. 2024ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 108 ಮಹಿಳೆಯರ ನಾಪತ್ತೆ ಪ್ರಕರಣಗಳು ದಾಖಲಾಗಿದ್ದು, ಈ ಪೈಕಿ 84 ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ. ಬಾಕಿ ಪ್ರಕರಣಗಳ ಪತ್ತೆ ಕ್ರಮ ವಹಿಸಲಾಗುತ್ತಿದೆ. ಈ ವರ್ಷದಲ್ಲಿ 5 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದು, ಅವುಗಳ ಹಾಗೂ ಇತರ ಪ್ರಕರಣಗಳ ಬಗ್ಗೆ ಸಂಪೂರ್ಣ ವರದಿಯನ್ನು ತೆಗೆದುಕೊಳ್ಳಲಾಗಿದ್ದು, ಸೂಕ್ತ ಕ್ರಮ ವಹಿಸುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಸಖಿ ಒನ್ ಸ್ಟಾಪ್ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ತೆರೆದು ಒಂದೇ ಸೂರಿನಡಿ ವೈದ್ಯಕೀಯ ನೆರವು, ಕಾನೂನು ನೆರವು, ಸಾಂತ್ವನ, ತಾತ್ಕಾಲಿಕ ಆಶ್ರಯ, ಆಪ್ತ ಸಮಾಲೋಚನೆ, ಪೊಲೀಸ್ ರಕ್ಷಣೆಯ ಸವಲತ್ತುಗಳನ್ನು ನೀಡುತ್ತಿರುವುದು ಶ್ಲಾಘನೀಯವಾದುದು. ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ, ಶೋಷಣೆ ನಡೆಯುತ್ತಿರುವುದು ತಮ್ಮ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಗಮನಕ್ಕೆ ಬಂದರೆ ಕೂಡಲೇ ಜಿಲ್ಲಾ ಮಟ್ಟದಲ್ಲಿರುವ ಸಖಿ ಒನ್ ಸ್ಟಾಪ್ ಸೆಂಟರ್ಗೆ, ತಾಲೂಕು ಮಟ್ಟದಲ್ಲಿರುವ ಸಾಂತ್ವನ ಕೇಂದ್ರಗಳಿಗೆ ಅಥವಾ ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಇತರ ಸಕ್ಷಮ ಪ್ರಾಧಿಕಾರ ಇಲಾಖೆಗಳಿಗೆ ಮಾಹಿತಿ ನೀಡಿ ಸಾರ್ವಜನಿಕರು ಸಾಮಾಜಿಕ ಜವಾಬ್ದಾರಿ ತೋರಬೇಕು ಎಂದರು. ಯಾವುದೇ ಪೋಷಕರು ತಮ್ಮ ಮಕ್ಕಳಿಗೆ ಅಪ್ರಾಪ್ತ ವಯಸ್ಸಿನಲ್ಲಿ ವಿವಾಹ ಮಾಡಿ ಅವರ ಉತ್ತಮ ಭವಿಷ್ಯ, ಜೀವನ ಬಲಿ ಕೊಡಬೇಡಿ. ಅದರ ಬದಲಾಗಿ ಶಿಕ್ಷಣಕ್ಕೆ ಒತ್ತು ನೀಡಿ ಮಹಿಳೆಯರ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೂಡಿಕೆಯನ್ನು ಮಾಡಿ. ಅದು ನಿಮಗೆ ಉತ್ತಮ ಫಲ ನೀಡುತ್ತದೆ ಎಂದರು. ಇವತ್ತು ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಆದಮೇಲೆ ಇದು 5ನೇ ಜಿಲ್ಲೆ, ಚಿಕ್ಕಬಳ್ಳಾಪುರದ ಜಿಲ್ಲೆ. ಸೊ ನಾನು ನೆನ್ನೆನೇ ನನ್ನ ಆಯೋಗದಿಂದ DC ಅವರಿಗೆ ಲೆಟ್ರ್ ಬಂದಿದೆ. ಸೊ ಎಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು DC ಮತ್ತು ನಮ್ಮ ಪೊಲೀಸ್ ಇಲಾಖೆ ಪ್ರತಿಯೊಬ್ಬರ ಜೊತೆ ಕೂತ್ಕೊಂಡು ಇಲ್ಲಿ ಹೆಣ್ಣು ಮಕ್ಕಳ ಅಂದರೆ ಅತ್ಯಾಚಾರ ಇರ್ಬೋದು, ರಕ್ಷಣೆ ಇರ್ಬೋದು, ಮತ್ತು ಕೌಟುಂಬಿಕ ದೌರ್ಜನ್ಯಗಳಿರ್ಬೋದು, ವರದಕ್ಷಿಣೆಯಿಂದ ಕಿರುಕುಳಕ್ಕೆ ಒಳಗಾದಂಥ ಹೆಣ್ಮಕ್ಳಿರ್ಬೋದು, ಏನೇನು ಅವೇರ್ನೆಸ್ಸು, ಯಾವ್ಯಾವ ಥರ ಆ ಕೇಸ್ಗಳು ಬಂದಿರೋ ಅಂಥದ್ದನ್ನು ಯಾವ ಥರ ಇವರು ಹ್ಯಾಂಡಲ್ ಮಾಡಿದ್ದಾರೆ, ಅವ್ರಿಗೆ ನ್ಯಾಯ ಸಿಕ್ಕಿದೆಯಾ ಇಲ್ವಾ, ಸಿಕ್ಕಲಿಲ್ಲ ಅಂದರೆ ಯಾಕೆ ಸಿಕ್ಕಿಲ್ಲ, ಸಿಕ್ಕಿದರೆ ಓಕೆ ಯಾವ್ಯಾವುದು ಡೇಟಾ ಇದೆ, ಮತ್ತು ಈಗ ಓಬವ್ವನ ಪಡೆ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಈಗ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಗುಟ್ಟ ಬೆಟ್ಟಗಳೇ ಜಾಸ್ತಿ. ಸೊ ಇಲ್ಲಿ ಚಿಕ್ಕಬಳ್ಳಾಪುರದ ಒಂದು ಪಡೆ ಹಾಕಿಲ್ಲ, ಪೆಟ್ರೋಲಿಂಗ್ ಎಷ್ಟು ಸಲ ಮಾಡ್ತಾರೆ. ಮತ್ತು ಈ ಬಾಲ್ಯ ವಿವಾಹಗಳು ತಡೆಗಟ್ಟುವ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದಾರೆ, ಹೈಸ್ಕೂಲು ಮತ್ತು ಕಾಲೇಜ್ ಓದ್ತಾ ಇರೋ ಮಕ್ಕಳಿಗೆ ಯಾವ ಥರ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತಾಯಿದ್ದಾರೆ, ಮತ್ತು ಎಷ್ಟು CCTVಗಳನ್ನು ಯಾವ್ಯಾವ ಜಾಗದಲ್ಲಿ ಎಷ್ಟು ನಂಬರ್ CCTVಗಳನ್ನು ಅಳವಡಿಸಿದ್ದಾರೆ, ಮತ್ತು ಬಂದಂಥ ಕೇಸ್ಗಳನ್ನು ನಮ್ಮ ಸಖಿ ಇರ್ಬೋದು, ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣು ಮಕ್ಕಳು ಸಖಿ ಇದೆ, ಸಾಂತ್ವನ ಕೇಂದ್ರ ಇದೆ, ಬಾಲಮಂದಿರದಲ್ಲಂತೂ ಮೈನರ್ ಮಕ್ಕಳಿರ್ತಾರೆ. ಸೊ ಈ ಕೇಂದ್ರಗಳಲ್ಲಿ ಕೆಲಸಗಳನ್ನು ಯಾವ ಥರ ನಿಭಾಯಿಸ್ತಾ ಇದ್ದಾರೆ, ಮತ್ತು ಅಲ್ಲಿ ಬಂದಂಥ ಹೆಣ್ಣು ಮಕ್ಕಳಿಗೆ ಯಾವ ಥರ ನ್ಯಾಯವನ್ನು ಒದಗಿಸ್ಕೊಡ್ತಾ ಇದ್ದಾರೆ, ಪ್ರತಿಯೊಂದನ್ನು ನಾನು ವೀಕ್ಷಣೆ ಮಾಡಲಿಕ್ಕೆ ಮತ್ತು ಪ್ರತಿಯೊಂದು ಮಾಹಿತಿ ತಗೊಳ್ಳಿಕ್ಕೆ ನಾನಿವತ್ತು ಇಲ್ಲಿ ಬಂದಿರುವಂಥ ಕಾರಣ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ CTV ನ್ಯೂಸ್ಗೆ ಸ್ವಾಗತ. ಅಂಗಡಿ ಇನ್ನಿತರೆ ಕಡೆ ಅಳವಡಿಸಿರುವ ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯವಾಗಿ ಇರಬೇಕೆಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ಖಡಕ್ ಎಚ್ಚರಿಕೆ ನೀಡಿದರು.
ಚಿಂತಾಮಣಿ ನಗರಸಭೆಯಿಂದ ಆಯೋಜಿಸಿದ್ದ ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಲು ಜಾಗೃತಿ ಜಾಥಾದಲ್ಲಿ ಮಾತನಾಡಿದ ಅವರು, ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಎಲ್ಲ ಅಂಗಡಿ ಮುಂಗಟ್ಟುಗಳು, ಹೋಟೆಲ್, ಕಂಪನಿ, ಸಂಸ್ಥೆಗಳು, ವಾಣಿಜ್ಯ ಮಳಿಗೆಗಳು, ಕಾರ್ಖಾನೆಗಳು, ಅರೆ ಸರ್ಕಾರಿ, ಖಾಸಗಿ ಸಂಘ ಸಂಸ್ಥೆ, ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಬೇಕು. ಇನ್ನು ಉಳಿದ 40% ಯಾವ ಭಾಷೆಯಾದರೂ ಬಳಸುವುದು ನಿಮಗೆ ಬಿಟ್ಟಿದ್ದು ಎಂದ್ರ. ಕನ್ನಡ ಕಡ್ಡಾಯವಾಗಿ ನಾಮಫಲಕದಲ್ಲಿ ಅಳವಡಿಸುವಂತೆ ಮಸೂದೆ ಅನುಮೋದನೆಗೊಂಡು ಜಿಲ್ಲಾಧಿಕಾರಿಗಳಿಂದ ಆದೇಶ ಹೊರಬಂದಿದೆ. ಮುಂದಿನ ದಿನಗಳಲ್ಲಿ ಆದೇಶ ಪಾಲನೆ ಮಾಡದಿದ್ದರೆ ಲೈಸೆನ್ಸ್ ರದ್ದುಗೊಳಿಸಲಾಗುವುದು ಅಥವಾ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಡ್ಡಾಯವಾಗಿ 60% ಕನ್ನಡ ಇರಲೇಬೇಕು. 40% ಯಾವ ಭಾಷೆ ಆದರೂ ಇಟ್ಕೋಬೋದು. ಅದು ಅವರ ಯಾರು ಉದ್ಯಮಿಗಿದ್ದಾರೆ ಅಥವಾ ಯಾರು ಬೇರೆ ನಾಮಫಲಕಗಳನ್ನ ಹಾಕ್ಕೊಂಡಿದ್ದಾರೆ ಅದು ಅವರ ಡಿಸ್ಕ್ರಿಷನ್ಗೆ ಬಿಟ್ಟಿದ್ದು. 60% ಅಂತೂ ಖಂಡಿತವಾಗಿ ಕಡ್ಡಾಯ ಇರಲೇಬೇಕು. ಕಡ್ಡಾಯವಾಗಿ ಕನ್ನಡವನ್ನು ನಾವು ನಾಮಫಲಕ ಬಳಸಲೇಬೇಕು. ಮಸೂದೆಯನ್ನು ಪಾಸ್ ಮಾಡಿ DC ಆಫೀಸಿಂದಲೂ ನಮಗೆ ಜಿಲ್ಲಾಧಿಕಾರಿಗಳಿಂದ ಅಧಿಕೃತ ಆದೇಶ ಬಂದಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರು ಬಳಸೋದಿಲ್ವೋ ಅವ್ರದ್ದು ಲೈಸೆನ್ಸ್ ರದ್ದು ಮಾಡೋದಾಗಲಿ ಅಥವಾ ಅವರಿಗೆ ದಂಡ ವಿಧಿಸೋದಾಗಲಿ ಎಲ್ಲ ಕ್ರಮಗಳಲ್ಲೂ ಕೂಡ. ಇನ್ನು ನಗರಸಭೆ ಪೌರಾಯುಕ್ತ ಎನ್ ಚಲಪತಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ತಹಸೀಲ್ದಾರ್ ನೇತೃತ್ವದಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಿಕೊಳ್ಳುವಂತೆ ವರ್ತಕರಲ್ಲಿ ಮನವಿ ಮಾಡಿದ್ರ. ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಿ ಅನ್ಯ ಭಾಷೆಗೆ ಎರಡನೇ ಆದ್ಯತೆ ನೀಡಿ ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸುವಂತೆ ಎಚ್ಚರಿಕೆ ನೀಡಿದ್ರ. ನಗರಸಭೆ ಮ್ಯಾನೇಜರ್ ನಜೀರ್ ಅಹಮದ್, ನೀರು ಸರಬರಾಜು ಮೇಲ್ವಿಚಾರಕ CK ಬಾಬು, ಇಂಜಿನಿಯರ್ ಪ್ರಸಾದ್, ಹೆಲ್ತ್ ಇನ್ಸ್ಪೆಕ್ಟರ್ ಆರತಿ, ನವೀನ್ ಕುಮಾರ್, ಬಿಲ್ ಕಲೆಕ್ಟರ್ ಕಿರಣ್ ಸಾಗರ್ ಇನ್ನೂ ಹಲವರು ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಸೋಲಾರ್ ಪಾರ್ಕ್ನಲ್ಲಿ ಪಾವಗಡ ತಾಲೂಕಿನ ಸ್ಥಳೀಯ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಕೌಶಲ್ಯ ತರಬೇತಿ ವ್ಯಾಸಂಗವನ್ನು ಕರ್ನಾಟಕ ಸರ್ಕಾರದಿಂದ ಹಮ್ಮಿಕೊಳ್ಳಲಾಗಿತ್ತು. ಇಂದು ಇಂಧನ ಸಚಿವ KJ ಜಾರ್ಜ್ ಮತ್ತು ಸ್ಥಳೀಯ ಶಾಸಕ HV ವೆಂಕಟೇಶ್ ಕೌಶಲ್ಯ ತರಬೇತಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಸೋಲಾರ್ ಪಾರ್ಕ್ನಲ್ಲಿ ಉದ್ಯೋಗ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇಂಧನ ಸಚಿವ KJ ಜಾರ್ಜ್ ಮತ್ತು ಸ್ಥಳೀಯ ಶಾಸಕ HV ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ತೇರುಮಣಿ ಸೋಲಾರ್ ಪಾರ್ಕ್ನಲ್ಲಿ ಸ್ಥಳೀಯ ರೈತರೊಂದಿಗೆ ಸಮಾಲೋಚನೆ ಸಭೆ ನಡೆಸಿದರು. ಪಾವಗಡ ತಾಲೂಕಿನ ಎತ್ತರ ಪ್ರದೇಶಗಳಲ್ಲಿ ಪವನ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡಲು ಸಚಿವರು ಪ್ರಸ್ತಾವನೆ ಸಲ್ಲಿಸಬೇಕೆಂದು ಮತ್ತು ಸ್ಥಳೀಯ ನಿರುದ್ಯೋಗ ಯುವಕರಿಗೆ ಸರ್ಕಾರದ ಮತ್ತು ಖಾಸಗಿ ಸೋಲಾರ್ ಕಂಪನಿಗಳಲ್ಲಿ ಉದ್ಯೋಗ ನೀಡಬೇಕೆಂದು HV ವೆಂಕಟೇಶ್ ಇಂಧನ ಸಚಿವ ಜಾರ್ಜ್ ಬಳಿ ಬೇಡಿಕೆ ಇಟ್ಟರು. ಹಾಗಾಗಿ ನಮ್ಮ ಭಾರತದಲ್ಲಿ ಸ್ವಲ್ಪ ಬಿಲ್ಡಿಂಗ್ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟರೆ ಇಲ್ಲಿನ ರೈತರಿಗೆ ಒಂದು ಭಾಗದಲ್ಲಿ ಮಾತ್ರ ಅನುಕೂಲ ಆಗಿದೆ. ಈ ಒಳ್ಳೂರು ತಿರುಮಣಿ ಪಂಚಾಯತಿ ಈ ಭಾಗದಲ್ಲಿ ಅನುಕೂಲ ಆಗಿದೆ ಸರ್. ಬಿಲ್ಡ್ ಆದರೆ ಎಂಟೇನು ನಮ್ಮ ತಾಲೂಕಿನಾದ್ಯಂತ ಅನುಕೂಲ ಆಗುತ್ತೆ. ಹಾಗಾಗಿ ತಮ್ಮನ್ನೊಂದು ರಿಕ್ವೆಸ್ಟ್ ಎಲ್ಲ ಥರ ಮಾಡಿಕೊಟ್ಟಿದ್ದೀರಾ. ಇಲ್ಲಿ ಏನಾದರೂ ಪಾವಗಡಕ್ಕೆ ಒಳ್ಳೆ ಕೆಲಸ ಆಗಿದೆ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈಗ ನೀವು ಬಂದ ಮೇಲೆ ನಮ್ಮ ಪುಣ್ಯ. ಹಾಗಾಗಿ ಮಕ್ಕಳು ಟ್ರೈನಿಂಗ್ ಎಲ್ಲ ಥರ ಟ್ರೈನಿಂಗು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಇಲ್ಲಿ ಟ್ರೈನಿಂಗ್ ಆಗಿರೋ ಹುಡುಗರಿಗೆ ಕೆಲಸ ಪ್ರೈವೇಟ್ ಕಂಪ್ನಿಗಳಲ್ಲಿ ಆಂಧ್ರ, ಗುಜರಾತ್ ಬೇರೆ ಬೇರೆ ಕಡೆ ಅವರು ಕೆಲಸ ಮಾಡ್ತಿದ್ದಾರೆ. ರಾಜಸ್ಥಾನ ಕಡೆಯಿಂದ ಬಂದು ಇಲ್ಲಿ ನಮ್ಮ SSI ತಮ್ಮ ಮನವಿ ಮಾಡೋದಕ್ಕೆ ನಮ್ಮ ಲೋಕಲ್ ವಿದ್ಯಾರ್ಥಿಗಳಿಗೆ ಏನು ಟ್ರೈನಿಂಗ್ ಆಗುತ್ತೋ ಕೂಡಲೇ ಇಲ್ಲಿ ಅಪಾಯಿಂಟ್ ಕೊಟ್ಟರೆ ಅವರಿಗೆ ಜೀವನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ತಮ್ಮ ಮನವಿ ಮಾಡ್ತೀವಿ. ಬಿಲ್ಡಿಂಗ್ ಹೆಚ್ಚಿನ ಆದ್ಯತೆ ಕೊಡ್ಬೇಕು ಸರ್. ಈಗಾಗಲೇ 4-5 ದಿವಸದಲ್ಲಿ ಮಾಡಿದ್ದಾರೆ ಸರ್. ಈಗ ಪಾವಗಡ ಟ್ರೈನಿಂಗ್ ಮಾಡಿ ಚೆನ್ನಾಗಿ. ಕೊಂಡಪ್ಪ, CTV ನ್ಯೂಸ್, ಪಾವಗಡ. ಹೆಣ್ಣು ಕುಟುಂಬದ ಕಣ್ಣು, ರೈತರನ್ನು ಪೊರೆಯುವ ಭೂತಾಯಿ, ದೇಶದ ಪ್ರಥಮ ಪ್ರಜೆ, ಪ್ರಕೃತಿಯ ಮಾತೆಯಾಗಿ ಸ್ತ್ರೀ ಗೌರವಿಸಲ್ಪಡುವ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸ್ಥಾನವನ್ನು ಉತ್ತೇಜಿಸುವ ಕಾರ್ಯ ನಡೆಸಬೇಕಾಗಿದೆ ಎಂದು ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮತದಾನದ ಜಾಗೃತಿ ಮೂಡಿಸುವ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಅವರು ಮಾತನಾಡಿದರು.
ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಹೆಣ್ಣು ಮಕ್ಕಳಿಗೆ ಎಲ್ಲರಂತೆ ಸಮಾನ ಅವಕಾಶಗಳನ್ನು ನೀಡುವುದು, ಹೆಣ್ಣು ಮಗುವಿಗೆ ಬೆಂಬಲ ನೀಡುವುದು, ಲಿಂಗ ಆಧಾರಿತ ತಾರತಮ್ಯಗಳನ್ನು ತೊಡೆದು ಹಾಕುವುದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಉದ್ದೇಶವಾಗಿದೆ. ಹೆಣ್ಣು ಮಗು ಎದುರಿಸುವ ಅಸಮಾನತೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಅವರ ಶಿಕ್ಷಣದ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು, ಮೂಲಭೂತವಾಗಿ ಎಲ್ಲರಂತೆ ಅವರನ್ನು ಗೌರವಿಸುವುದು, ಹೆಣ್ಣು ಮಗುವಿನ ಬಗ್ಗೆ ಹೊಸ ದೃಷ್ಟಿಕೋನ ನೀಡುವುದು ಉದ್ದೇಶವಾಗಿದೆ ಎಂದರು. ನಮ್ಮ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಈ ದೇಶದ ಮೊದಲನೇ ಪ್ರಜೆ, ಈ ದೇಶದ ಒಂದು ಬುಡಕಟ್ಟದ ಜನಾಂಗದ ಒಬ್ಬ ಮಹಿಳೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಏನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸವಲತ್ತುಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ಮೊನ್ನೆ ಇತ್ತೀಚಿನ ಪಾರ್ಲಿಮೆಂಟಲ್ಲಿ ಒಂದು ಘೋಷಣೆ ಮಾಡಿದೆ. 2028ಕ್ಕೆ ಈ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳೆಯರಿಗೆ 30% ರಿಸರ್ವೇಷನ್ ಕೊಡ್ತೀನಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ 2028ಕ್ಕೆ. ತಾಲೂಕು ಪಂಚಾಯಿತಿ ಇಒ ಜಿ ಮುನಿರಾಜು ಮಾತನಾಡಿ, ಮಹಿಳಾ ಸಮೂಹ ಸಂಸ್ಥೆ ಸಮನ್ವಯಾಧಿಕಾರಿ ಶಾಂತಮ್ಮ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದರು. ತಾಲೂಕು ವ್ಯಾಪ್ತಿಯ 110 ಮಂದಿ ಗರ್ಭಿಣಿಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕುಂಕುಮದ ಬಟ್ಟಲನ್ನು ನೀಡಿ ಸೀಮಂತ ಕಾರ್ಯ ನೆರವೇರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ನಿರ್ದೇಶಕಿ ಧನು ರೇಣುಕಾ, ತಾಲೂಕು ಪಂಚಾಯಿತಿ ಇಒ ಜಿ ಮುನಿರಾಜು, ತಹಸೀಲ್ದಾರ್ ಬಿಎನ್ ಸ್ವಾಮಿ, ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಸಿಡಿಪಿಒ ನವತಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮಾರ್ಚ್ 22ರಂದು ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೊಡ್ಡ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಶ್ರೀ ನಂಜುಂಡೇಶ್ವರ ಸ್ವಾಮಿ ಗೌತಮ ಪಂಚಮಹಾ ರಥೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ರಥೋತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದ್ದು, ಸುಮಾರು 7 ಗ್ರಾಮಗಳ ಗ್ರಾಮಸ್ಥರು ರಥ ಕಟ್ಟುತ್ತಾರೆ. ಗೌತಮ ಪಂಚಮಹಾರಥೋತ್ಸವ, ಶ್ರೀ ನಂಜುಂಡೇಶ್ವರ ಸ್ವಾಮಿ, ಗಣಪತಿ, ಪಾರ್ವತಮ್ಮ, ಚಂಡಿಕೇಶ್ವರ, ಸುಬ್ರಹ್ಮಣ್ಯ ರಥೋತ್ಸವಗಳನ್ನು ಕಟ್ಟುವ ಕಾರ್ಯ ಭರದಿಂದ ಸಾಗುತ್ತಿದೆ. ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು 5 ಅಲಂಕೃತ ರಥಗಳಲ್ಲಿ ಪ್ರತಿಷ್ಠಾಪಿಸಿ ರಥಬೀದಿಯಲ್ಲಿ ರಥೋತ್ಸವ ನಡೆಸಲಾಗುವುದು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ರಥ ಭಕ್ತಾದಿಗಳ ಗಮನ ಸೆಳೆಯಲಿದ್ದು, ಸುಮಾರು 10 ಅಡಿ ವ್ಯಾಸದ 6 ಬೃಹತ್ ಚಕ್ರಗಳನ್ನೊಳಗೊಂಡಿರುವ ನೆಲದಿಂದ ಸುಮಾರು 95 ಅಡಿ ಎತ್ತರದ ಬೃಹತ್ ರಥ ಅಂದಾಜು 110 ಟನ್ ತೂಕ ಹೊಂದಿದೆ. ಈಗಾಗಲೇ ರಥೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಮದುರೆ ಶ್ರೀ ಶನೀಶ್ವರ ಸ್ವಾಮಿಯ 69ನೇ ಬ್ರಹ್ಮ ರಥೋತ್ಸವ ಮಾರ್ಚ್ 19ರಂದು ನಡೆಯಲಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಧರ್ಮದರ್ಶಿ ಕೆವಿ ಪ್ರಕಾಶ್ ತಿಳಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕಮದುರೆಯ ಶ್ರೀ ಶನಿ ಮಹಾತ್ಮ ಸ್ವಾಮಿ ಅನ್ನದಾಸೋಹ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತಿಹಾಸ ಪ್ರಸಿದ್ಧ ಬ್ರಹ್ಮರಥೋತ್ಸವ ಕಾಯಕ್ಕೆ ಸಕಲ ಸಿದ್ಧತೆಗಳು ನಡೆದಿದ್ದು, 69ನೇ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮಾರ್ಚ್ 19ರಂದು ಮಧ್ಯಾಹ್ನ 1:10ರಿಂದ 1:55ರವರೆಗೆ ಸಲ್ಲುವ ಮಿಥುನ ಲಗ್ನದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದರು. ಈ ಬ್ರಹ್ಮರಥೋತ್ಸವದಲ್ಲಿ ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ಜಾತ್ರಾ ಮಹೋತ್ಸವಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಬ್ರಹ್ಮರಥೋತ್ಸವದ ಅಂಗವಾಗಿ ಮಾರ್ಚ್ 18ರಿಂದ ಮಾರ್ಚ್ 25ರವರೆಗೆ ವಿವಿಧ ಪೌರಾಣಿಕ ನಾಟಕ ಉತ್ಸವ, ಕೀಲು ಕುದುರೆ, ಸಂಗೀತ ಸಂಜೆ, ಕರಕುಣಿತ, ಗಿಚ್ಚಿ ಗಿಲಿಗಿಲಿ ತಂಡದವರಿಂದ ಹಾಸ್ಯ ಕಾರ್ಯಕ್ರಮ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಈಗ ನಮ್ಮ ಪ್ರತಿ ವರ್ಷದಂತೆ 69ನೇ ಬ್ರಹ್ಮರಥೋತ್ಸವವನ್ನು
18/3/2024 ಎಲ್ಲ ಧಾರ್ಮಿಕ ವಿಧಿವಿಧಾನಗಳಂತೆ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ದೇವಸ್ಥಾನ ಆಡಳಿತ ಮಂಡಳಿಯಿಂದ 18ನೇ ತಾರೀಕು ಸ್ಟಾರ್ಟ್ ಆಗಿದ್ದು 19ಕ್ಕೆ ಬ್ರಹ್ಮರಥೋತ್ಸವ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ಇರ್ತದೆ. ಈ ಪ್ರತಿ ವರ್ಷದಂತೆ 7 ದಿನ ಸತತವಾಗಿ ಜಾತ್ರಾ ಪ್ರಯುಕ್ತ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಸ್ಥಾನದ ಆವರಣದಲ್ಲಿ ನಾಟಕೋತ್ಸವ ಏರ್ಪಡಿಸಿರ್ತೀವಿ. ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಾಯಂಕಾಲದ 8 ಗಂಟೆಗೆ ಸ್ವಾಮಿ ಉತ್ಸವದೊಂದಿಗೆ ಮೆರವಣಿಗೆ ಮುಖಾಂತರ ಪ್ರತಿ ವರ್ಷದಂತೆ ರಾತ್ರಿ ಕಾರ್ಯಕ್ರಮವನ್ನು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಬರುವ ಭಕ್ತಾದಿಗಳಿಗೆಲ್ಲ ಪ್ರತಿ ವರ್ಷ ವಿಶೇಷದಂತೆ ಊಟದ ವ್ಯವಸ್ಥೆ ಇರ್ತದೆ, ತಿಂಡಿ ವ್ಯವಸ್ಥೆ ಇರ್ತದೆ. ಅದರಿಂದ ತಮ್ಮ ಮುಖಾಂತರ ಎಲ್ಲ ಭಕ್ತಾದಿಗಳಿಗೂ ಈ ಸರ್ತಿ ವಿಶೇಷವಂದರೆ ನಮಗೆ ಮುದ್ದೆ ಕಾಳುಗಳು ಮತ್ತೆ ಮಾಡೋದೆಲ್ಲ ಇರ್ತದೆ. ಮತ್ತು ತಿಂಡಿ ವ್ಯವಸ್ಥೆ ಬೇರೆ ಕಡೆಯಿಂದ ಜಾಸ್ತಿ ಮಾಡ್ತಾರೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತದೆ. ಕೀಲು ಕುದುರೆ, ಆಮೇಲೆ ಮಾಮೂಲಿ ತಮಟೆ ವಾದನದು ಅವ್ರದ್ದೆಲ್ಲನೂ ಪ್ರತಿ ವರ್ಷದ ಈ ಸಂಖ್ಯೆ ಸ್ವಲ್ಪ ಬೇರೆ ಶೈಲಿಯಲ್ಲಿ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಅದನ್ನೊಂದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಸಂಸದ ಅನಂತಕುಮಾರ್ ಹೆಗಡೆಯವರು ಮಾಧ್ಯಮಗಳನ್ನು ನಾಯಿಗೆ ಹೋಲಿಕೆ ಮಾಡಿರುವುದನ್ನು ಖಂಡಿಸಿ ಪಾವಗಡದಲ್ಲಿ ಪತ್ರಕರ್ತರ ಸಂಘ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿತು. ಪತ್ರಕರ್ತರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆಗೆ ಸಂಸದ ಅನಂತಕುಮಾರ್ ಹೆಗಡೆಯವರ ಹೇಳಿಕೆಯನ್ನ ಖಂಡಿಸಿ ಮಾತನಾಡಿದ ಪತ್ರಕರ್ತರ ಸಂಘದ ಅಧ್ಯಕ್ಷ ಹನುಮಂತರಾಯಪ್ಪ, ಸಂಸದರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಅನಂತಕುಮಾರ್ ಹೆಗಡೆ ಬೇಷರತ್ ಕ್ಷಮೆಯಾಚನೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. KUWJ ಜಿಲ್ಲಾ ಗ್ರಾಮೀಣ ಉಪಾಧ್ಯಕ್ಷ ಶಾನಾ ಪ್ರಸನ್ನಮೂರ್ತಿ ಮಾತನಾಡಿ, ಸಂಸದರಾದ ಅನಂತಕುಮಾರ್ ಹೆಗಡೆಯವರು ಪತ್ರಕರ್ತರನ್ನ ನಾಯಿಗಳು ಎಂದು ಕರೆದಿರುವುದು ಖಂಡನೀಯ. ಸರ್ಕಾರ ಮತ್ತು ರಾಜಕೀಯ ನಾಯಕರ ತಪ್ಪುಗಳನ್ನ ಎತ್ತಿ ತೋರಿಸುವ ಕೆಲಸ ಮಾಧ್ಯಮ ಮಾಡುತ್ತದೆ. ಅಂತಹ ಮಾಧ್ಯಮದವರನ್ನ ಬಾಯಿಗೆ ಬಂದಂತೆ ಮಾತನಾಡುವುದು ತಪ್ಪು ಎಂದರು. ನಂತರ ಮಾತನಾಡಿದ KSJU ತಾಲೂಕು ಅಧ್ಯಕ್ಷರಾದ ಫಾಸ್ಟಿನ್ ಮೈಕಲ್ ಪ್ರದೀಶ್ ರವರು ಮಾತನಾಡಿ, ದೇಶದ ಉನ್ನತ ಸ್ಥಾನದಲ್ಲಿರುವ ಸಂಸದ ಅನಂತಕುಮಾರ್ ಹೆಗಡೆ ಮಾಧ್ಯಮದ ಬಗ್ಗೆ ಈ ರೀತಿ ಹೇಳಿಕೆಗಳನ್ನ ನೀಡುವುದು ಅವರಿಗೆ ಒಳ್ಳೆಯದಲ್ಲ. ಮಾಧ್ಯಮ ಬಡವರ ಪರವಾಗಿ, ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತಾ ಅಧಿಕಾರಿಗಳು, ರಾಜಕಾರಣಿಗಳು ಮಾಡುವ ತಪ್ಪುಗಳನ್ನ ಎತ್ತಿ ತೋರಿಸಿ ಸಮಾಜವನ್ನ ಸರಿದಾರಿಗೆ ತರುವ ಸಂದರ್ಭದಲ್ಲಿ ಕುಟುಂಬದಿಂದ ದೂರವಿದ್ದು ಹಂಗು ತೊರೆದು ಕಾರ್ಯನಿರ್ವಹಿಸುವ ಪತ್ರಕರ್ತರ ಬಗ್ಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ. ಕೂಡಲೇ ಅನಂತಕುಮಾರ್ ಹೆಗಡೆ ಬಹಿರಂಗವಾಗಿ ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು ಎಂದರು. KUWJ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸುಲು ಮಾತನಾಡಿ, ಸಂಸದ ಅನಂತಕುಮಾರ್ ಹೆಗಡೆ ಪತ್ರಕರ್ತರ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪಕ್ಷದ ಮೆಚ್ಚುಗೆ ಪಡೆಯಲು ಪತ್ರಕರ್ತರ ಬಗ್ಗೆ ಹಗುರವಾಗಿ ಮಾತನಾಡಿದ ಅನಂತಕುಮಾರ್ ಮುಂದಿನ ದಿನಗಳಲ್ಲಿ ಈ ರೀತಿ ನಾಲಿಗೆ ಹರಿಬಿಡುವುದನ್ನು ನಿಲ್ಲಿಸಬೇಕು. ಈ ಕೂಡಲೇ ಅವರನ್ನ ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕು ಎಂದರು. ಪತ್ರಕರ್ತರ ಬಗ್ಗೆ ಬೊಗಳು ನಾಯಿಗಳು ಎಂಬ ಕೀಳು ಮಟ್ಟದಿಂದ ಮಾತಾಡಿರುವ ವಿಷಯವನ್ನು ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಹಲವಾರು ಪತ್ರಕರ್ತರ ಸಂಘಟನೆಗಳ ಜೊತೆ ಸೇರಿಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಪಾವಗಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆಗೆ ನಮ್ಮ ವಿವಿಧ ಸಂಘ ಸಂಸ್ಥೆಗಳು ಮತ್ತು ನಮ್ಮ ವಿವಿಧ ಪತ್ರಕರ್ತರ ಸಂಘಟನೆಗಳ ಮುಖ್ಯಸ್ಥರು ನಾವೆಲ್ಲ ಸೇರಿ ಏನು ಇವಾಗ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಉದ್ದೇಶ ಏನಂದರೆ, ಅನಂತಕುಮಾರ್ ಹೆಗಡೆ ಅವರೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ರಾಜಕೀಯ ನಾಯಕರ ನಾವು ಎಚ್ಚರಿಕೆ ಕೊಡೋಕ್ಕೆ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಬೇಕಾದಾಗ ಪತ್ರಕರ್ತರನ್ನ ಬಳಸ್ಕೊಂಡು ಆಮೇಲೆ ಅವ್ರನ್ನ ಬೇರೆ ರೀತಿಯಾದಂಥ ಭಾಷೆಯಲ್ಲಿ ಪದ ಬಳಕೆಯನ್ನು ಮಾಡ್ತಾ ಇರೋದು ತುಂಬ ಶೋಚನೀಯ. ನಾವು ಮೊದಲನೇದಾಗಿ ಕಣ್ಣೆದುರೇ ಮಾಡ್ತಾ ಇದ್ದೀವಿ. ಸಂಸದ ಅನಂತಕುಮಾರ್ ಹೆಗಡೆ ಅವರು ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಸದಸ್ಯರು ಪತ್ರಕರ್ತ ಹೀಗೆ ಮಾತಾಡಿರೋದು ತುಂಬ ಖೇದವಾಗಿದೆ. ಕೂಡಲೇ ಅವರು ಪತ್ರಿಕಾ ಸಂಘಟನೆಗಳ ಮತ್ತು ಪತ್ರಕರ್ತರಿಗೆ ಬೇಷರತ್ತ ಕ್ಷಮೆಯ ಜೊತೆಗೆ ಕೂಡಲೇ ನಿಮ್ಮ ಹೇಳಿಕೆಯನ್ನು ಹಿಂಪಡೆಯುವ ಜೊತೆಗೆ ಎರಡನೇದು ಏನಂದರೆ, ನಮ್ಮ ಪತ್ರಿಕಾ ಸಂಘಟನೆಗಳು ಎಲ್ಲೇ ಕೆಲಸ ಮಾಡುವಾಗ ಅವರು ಕುಟುಂಬಗಳನ್ನು ಯಾವುದೇ ರೀತಿಯ ಹಿಂದೆ ಮುಂದೆ ನೋಡದೆ ಬಂದು ಸೃಷ್ಟಿ ಮಾಡ್ತಾ ಇರ್ತವೆ. ರಾಜಕಾರಣಿಗಳಿಗೆ ಇನ್ಯಾರು ಸಿಗಲ್ಲ, ಏಕ್ದಮ್ ಸಿಗೋದಂದರೆ ಮಾಧ್ಯಮದವರೇ. ಯಾಕಂದರೆ ಅವ್ರು ಬಿಡಿ ಅವ್ರದೊಂಥರ ಅನ್ನೋ ರೀತಿಯಲ್ಲಿ ಅವ್ರು ಬೇಕಾದಾಗ ಬೊಗಳ್ತಾರೆ, ಆಮೇಲೆ ಬೊಗಳು ನಾಯಿಗಳು ಅಂತ ಹೇಳ್ತಾರೆ. ಇದನ್ನು ಕೂಡಲೇ ನಾವು ಎಲ್ಲ ರಾಜಕೀಯ ಮುಖಂಡರಿಗೆ ಹೇಳ್ತಾ ಇದ್ದೀವಿ.
ಮುಂದಿನ ದಿನಗಳಲ್ಲಿ ಇದೇ ರೀತಿ ಅನಂತ್ ಕುಮಾರ್ ಹೆಗಡೆ ಅವರು ಇದೇ ರೀತಿ ಮಾತಾಡಿದ್ದಾದಲ್ಲಿ ಅವ್ರ ಮನೆ ಮುಂದೆ ಎಲ್ಲ ರಾಜ್ಯಾದ್ಯಂತ ಇರುವ ಪತ್ರಿಕಾ ಸಂಘಟನೆಗಳು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡೋ ಜೊತೆಗೆ ಅವ್ರ MP ಸ್ಥಾನ ಈಗಾಗಲೇ ಅವ್ರಿಗೆ ಈ ಸಾರಿ ಟಿಕೆಟೇ ಕೊಟ್ಟಿಲ್ಲ. ಯಾಕಂದರೆ ಸುಮ್ಮನೆ ನಾಲ್ಗೆ ಹರಿಬಿಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಲಾಭನೂ ಪಡೆಯೋಕ್ಕಾಗಲ್ಲ, ರಾಜಕೀಯ ಹುದ್ದೆ ಪಡೆಯೋಕ್ಕಾಗಲ್ಲ, ಪತ್ರಕರ್ತರು ಎದುರಾಕೊಂಡು ಅಂತ ಹೇಳ್ತಾ ಮನವಿ ಮಾಡ್ಕೊಳ್ತಾ ಈ ಪ್ರತಿಭಟನೆ ಮನವಿ ಪತ್ರವನ್ನು ನಮ್ಮ ತಹಸೀಲ್ದಾರ್ ಸಂತೋಷ್ ಕುಮಾರ್ ಮನವಿ ಸ್ವೀಕರಿಸಿದ ತಹಸೀಲ್ದಾರ್ MG ಸಂತೋಷ್ ಕುಮಾರ್ ನಿಮ್ಮ ಮನವಿಯನ್ನ ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ನಾಗೇಂದ್ರ, ರಮಾಂಜನೇಯುಲು, ಇಮ್ರಾನುಲ್ಲಾ, PG ಶಿವಕುಮಾರ್, ನಿರಂಜನ್ ಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಕೊಂಡಪ್ಪ, CTV ನ್ಯೂಸ್, ಪಾವಗಡ. ಪತ್ರಕರ್ತರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆಗೆ ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ NCD ಘಟಕ ಹಾಗೂ ಮಹತಿ ಟ್ರಸ್ಟ್ ಸಹಯೋಗದಲ್ಲಿ ಉಚಿತ ಅಸಾಂಕ್ರಾಮಿಕ ರೋಗಗಳು ಹಾಗೂ ಕ್ಯಾನ್ಸರ್ ಜಾಗೃತಿ ಮತ್ತು ತಪಾಸಣಾ ಶಿಬಿರವನ್ನು ಶಿಡ್ಲಘಟ್ಟ ತಾಲೂಕಿನ ತಲದುಮ್ಮನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಆಯೋಜಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯೆ ಡಾಕ್ಟರ್ ಸುಂದರಿ, ಇಂದು ಮಹಿಳೆಯರನ್ನು ಕಾಡುವ ಹಲವಾರು ಕಾಯಿಲೆಗಳಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಕೂಡ ಒಂದು. ಜಾಗತಿಕವಾಗಿ ಗರ್ಭಕಂಠದ ಕ್ಯಾನ್ಸರ್ ಮಹಿಳೆಯರಲ್ಲಿ 4ನೇ ಅತ್ಯಂತ ಸಾಮಾನ್ಯ ಕ್ಯಾನ್ಸರ್ ಆಗಿದೆ. ಪ್ರತಿ ವರ್ಷ ಪತ್ತೆಯಾಗುವ ಒಟ್ಟು ಗರ್ಭಕಂಠದ ಕ್ಯಾನ್ಸರ್ ಪ್ರಕರಣಗಳ ಪೈಕಿ 1/4 ಭಾಗದಷ್ಟು ಪ್ರಕರಣಗಳ ಭಾರತದಲ್ಲೇ ಪತ್ತೆಯಾಗುತ್ತಿವೆ ಎಂದರು. ಇನ್ನು ಈ ಕಾರ್ಯಕ್ರಮದ ಸಂಯೋಜಕಿ ಕವಿತಾ, ಸಾಯಿಬಾಬಾ ಆಸ್ಪತ್ರೆಯ ಮಂಜುನಾಥ್, ಸುಬ್ರಮಣಿ, ವಿಜಯಕುಮಾರ್, ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಸದಸ್ಯೆ ಪವಿತ್ರಾ ದೇವರಾಜ್, ಗ್ರಾಮಸ್ಥರು ಹಾಜರಿದ್ದರು. ಪೂರ್ವ ಪ್ರಾಥಮಿಕ ಶಿಕ್ಷಣ ಪ್ರತಿ ಮಗುವಿನ ಹಕ್ಕು. ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಾಗಿ ನೆಲೆಸಿರುವ ಕುಟುಂಬಗಳಿಗೆ ಈ ಅಂಗನವಾಡಿ ಕೇಂದ್ರ ಹೆಚ್ಚು ಸಹಕಾರಿಯಾಗಲಿದೆ ಎಂದು ರಾಮ್ಕಿ ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿ ಚಂದ್ರಶೇಖರ್ ಹೇಳಿದರು.
ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ತಿಮ್ಮನಾಯಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ರೀಸಸ್ಟೈನಬಲ್ ಕಾರ್ಖಾನೆಯ ಸಿಎಸ್ಆರ್ ನಿಧಿಯಿಂದ 11 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ಅಂಗನವಾಡಿ ಕೇಂದ್ರಕ್ಕೆ ಹಾಗೂ 36 ಲಕ್ಷ ವೆಚ್ಚದಲ್ಲಿ 4 ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆಗೊಳಿಸಿದರು. ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕದಿಂದ ಆಗಮಿಸಿದ ಸಾವಿರಾರು ಕಾರ್ಮಿಕರು ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಜೀವನ ರೂಪಿಸಿಕೊಂಡಿದ್ದಾರೆ. ಕಾರ್ಮಿಕರ ಮಕ್ಕಳಿಗೆ ಅನುಕೂಲವಾಗಲಿ ಹಾಗೂ ರೈಲು ಹಳಿ ದಾಟಿ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿದ್ದ ಅಂಗನವಾಡಿಗೆ ಸ್ಥಳೀಯ ಸದಸ್ಯರು ಮತ್ತು ರೀಸಸ್ಟೈನಬಲ್ ಕಂಪನಿಯ ಸಿಎಸ್ಆರ್ ಹಣ ನೆರವಾಗಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಟಿಕೆಟ್ ನೀಡುವ ವಿಶ್ವಾಸ ವ್ಯಕ್ತಪಡಿಸಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕಷ್ಟ ಕಾಲದಲ್ಲಿ ಪಕ್ಷ ನೆರವಿಗೆ ಬಂದರೆ ಗೆಲ್ಲುವ ವಿಶ್ವಾಸ. ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರಿಂದ ಸುಧಾಕರ್ ಬೆಂಬಲಿಗರಿಗೆ ತಿರುಗೇಟು, ನಗರಸಭೆ ಮಾಜಿ ಅಧ್ಯಕ್ಷರ ಅಕ್ರಮದ ಬಗ್ಗೆ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರ ವರುಣಾದಲ್ಲಿ ರೈತರ ಪ್ರತಿಭಟನೆ, ಬಣ್ಣಾರಿಯಮ್ಮನ್ ಸಕ್ಕರೆ ಕಾರ್ಖಾನೆ ಮುಂದೆ ರೈತರು ಪೊರಕೆ ಹಿಡಿದು ಧರಣಿ. ದುಷ್ಕರ್ಮಿಗಳಿಂದ ದನಗಳ ಕೊಟ್ಟಿಗೆಗೆ ಬೆಂಕಿ, 2 ಹಸು ಸೇರಿ ರೈತನಿಗೆ ಸುಟ್ಟಗಾಯ, ಪಾರಾದ ತಂದೆ ಮಗಳು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.